ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಯೂಶ್ವಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅಂದಾಗ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಸಿನಿಮಾದಲ್ಲಿ ಕೆಲವೊಮ್ಮೆ ಅದ್ರದ್ದು ಸೀಕ್ವೆಲ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಓಕೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಪಾರ್ಟ್ 2 ಬೇರೆ ನೋಡಬೇಕಾ ಅಂತ ಕೂಡ ಹೂ ಬೆರೆಸ್ತೀವಿ. ಇದು ನಿಜ, ಸತ್ಯ ಕೂಡ ಹೌದು. ಬಟ್ ಇವರು ಸಿನಿಮಾ ಬಂದಾಗ ಜನ ಕಂಪ್ಲೇಂಟ್ ಮಾಡ್ತಾರೆ, ಯಾಕಿನ್ನೂ ಪಾರ್ಟ್ 2 ಮಾಡಿಲ್ಲ ಸರ್, ಪಾರ್ಟ್ 2 ಯಾವಾಗ? ಇವರು ಹೋದ ಕಡೆ ಎಲ್ಲ ಕೇಳೋದು ಇದೊಂದೇ ಪ್ರಶ್ನೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಸ್, ನಾನು ಮಾತಾಡ್ತಾ ಇರೋದು ಶರಣ್ ಸರ್ ಬಗ್ಗೆ. ಅವತಾರ ಪುರುಷ ನೀವೆಲ್ಲರೂ ಕೂಡ ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ಕೊಂಡಾಡಿದ್ದೀರಾ. ಸಿನಿಮಾದ ಪಾರ್ಟ್ 2 ಇದೆ, ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಜೊತೆ ಇದೀಗ ಶರಣ್ ಸರ್ ಇದ್ದಾರೆ, ನಮ್ಮೆಲ್ಲರ ಪ್ರೀತಿ ಅಧ್ಯಕ್ಷ. ಸರ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಸರ್? ಫೈನ್, ಚೆನ್ನಾಗಿದ್ದೀನಿ. ಯಾವಾಗ ನೋಡಿದ್ರು ಅದೇ ಎನರ್ಜಿ ಸರ್. ಸೊ ಕ್ಯಾಪ್ಟನ್ ಆಫ್ ದ ಶಿಪ್, ನಮ್ಮೆಲ್ಲರ ಫೇವ್ರೇಟ್ ಸಿಂಪಲ್ ಸುನಿ ಸರ್. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಇರಿ, ಕ್ಯಾಮ್ರಾ ಪ್ಯಾನ್ ಆಗ್ತಿದೆ. ಚೆನ್ನಾಗಿದ್ದೀನಿ. ಅಲ್ಲ, ನೀವು ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿ ಕೊಟ್ರಿ. ಬಟ್ ಹಿಂದೆಗಡೆ ಅವತಾರ ಪುರುಷ ಪೋಸ್ಟ್ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಜನ ಗೊತ್ತಾಗಲ್ಲ. ಅವತಾರ ಪುರುಷ ಗೊತ್ತಾಗುತ್ತೆ ಸರ್, ಏನ್ ಮಾಡಕ್ಕಾಗಲ್ಲ, ಫಾರ್ಮಾಲಿಟೀಸ್. ನಮ್ ಖುಷಿಗೆ ನಾವು ಹೇಳ್ತೀವಿ, ಕರೆಕ್ಟಾ ಸರ್? ನಮ್ ಖುಷಿ ಅದು. ನೋಡಿ ಸರ್, ಇದಕ್ಕೆ ಅನ್ಸುತ್ತೆ ಡೈರೆಕ್ಟರ್. ಸೊ ಈಗ ಒಂದು ಕ್ವೆಶನ್ ನಂಗೆ ರೇಸ್ ಆಯ್ತು ಸರ್. ಇವ್ರು ಮಾಡುವಂತ ಕಥೆಗಳೆಲ್ಲ ಇದೇ ತರ ಇರುತ್ತೆ, ವಿಭಿನ್ನವಾಗಿರುತ್ತೆ. ಇದು ಹೇಗೆ ಒಳಿಯುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಡೈರೆಕ್ಟರ್ ಆಗಿರೋದು, ಅದು ಬೇರೆ ಪ್ರಶ್ನೆ. ಬಟ್ ಹೇಗೆ ಸರ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ? ಬಿಕಾಸ್ ನಾನು ಹೇಳ್ತಿರೋದು ಇವ್ರು ಮಾತ್ರ ಅಂತಲ್ಲ, ಇನ್ ಜನರಲ್ ಹೇಳ್ತೀನಿ. ಎಲ್ಲ ನಿರ್ದೇಶಕರಿಗೂ ಕೂಡ, ಎಲ್ಲ ಆ್ಯಕ್ಟರ್ಸ್ಗೂ ಕೂಡ ಎಲ್ಲ ಥರದ ಜಾನರ್ಸನ್ನು ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ. ಇವ್ರಿಗೆ ಮಾತ್ರ ಅಲ್ಲ. ಸೊ ಕೆಲವರಿಗೆ ಕೆಲವೊಂದು ಟೈಮು ಒದಗಿ ಬಂದುಬಿಡುತ್ತೆ. ಇನ್ನು ಕೆಲವರು ದಿಟ್ಟವಾಗಿ ಒಂದು ಹೆಜ್ಜೆ ಇಟ್ಟೇ ಬಿಡ್ತಾರೆ, ನೋಡೇ ಬಿಡೋಣ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಜಾನರನ್ನು ಬಿಟ್ಟು ಆ ಕಡೆ ಹೋಗಿ ಟ್ರೈ ಮಾಡೋದಿದೆಯಲ್ಲ, ಅದು ಎಷ್ಟು ಎಕ್ಸೈಟ್ಮೆಂಟೋ ಅದಷ್ಟೇ ರಿಸ್ಕು, ತುಂಬ ರಿಸ್ಕ್ ಅದು. ಅದೇನು ಗೊತ್ತಾ, ಚೆನ್ನಾಗಾಗುತ್ತೆ ಚೆನ್ನಾಗಿ ಆಗಲ್ಲ ಅಂತ ಅನ್ನೋದು ನಮ್ಮ ಕೈಲಿಲ್ಲ. ಚೆನ್ನಾಗಿ ಆಗೋದರೆ ಗುಡು ಸಖತ್ತಾಗಿ ನೋಡಿ, ಬೇರೆ ಕಡೆ ಬಂದು ಸಖತ್ತಾಗಿತ್ತು, ಚೆನ್ನಾಗಾಗಿಲ್ಲ ಅಂದರೆ ಬೇಕಾಗಿತ್ತ ಇವ್ರಿಗೆ ಅಂತ ಅನ್ನೋ ಥರ ಆಗ್ತದೆ, ಹೌದಲ್ವಾ? ಅದು ರಿಸ್ಕು ರೀ ತುಂಬ. ಚೆನ್ನಾಗಾಗುತ್ತೆ ಆಗಲ್ಲ ಅನ್ನೋದು ನಮ್ಮ ಕೈಲಿ ಇಲ್ಲ. ಅದು ಆ್ಯಕ್ಚುಲಿ ಸಿನಿಮಾ ಯಾವತ್ತು ಒಂದು ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, ಅದನ್ನು ನಿರ್ಧಾರ ಮಾಡುವಂಥವ್ರು ಪ್ರೇಕ್ಷಕ ಮಹಾಪ್ರಭುಗಳು. ಸೊ ಅವ್ರ ಕೈಯಲ್ಲಿದೆ ಎಲ್ಲನೂ. ನಾವು ಒಂದು ಜರ್ನಿ ಆಗಿರುತ್ತೆ, ಒಂದು ಮೈಂಡ್ ಸೆಟ್ಟಲ್ಲಿ ಇಡೀ ಜರ್ನಿ ಆಗಿರುತ್ತೆ. ಅದು ನಾವು ಸರಿ ಮಾಡ್ತಿದ್ದೀವ, ತಪ್ಪು ಮಾಡ್ತಿದ್ದೀವ, ಇನ್ನೊಂದು ಸಲ ನಮಗೆ ಅದು ನಮ್ಮ ಕೈಯಲ್ಲಿ ಇಲ್ಲ, ನಮ್ಮ ಕೈಯಲ್ಲಿ ಇರೋಲ್ಲ. ಅದು ಕೆಲವೊಂದು ಟೈಮ್ ಹಂಗಾದಾಗ ಮಿಸ್ ಹೊಡೆದಾಗ ಈ ಹೊರಗಡೆ ಬರೋದು ಬೇಕಾಗಿತ್ತಾ ಅಂತನೋ ತರ್ಕಗಳು ಬರುತ್ತೆ. ಸೊ ಇದಕ್ಕೆ ರೈಟ್, ನಾನು ರೆಡಿಯಾಗಿದ್ದೀನಿ, ಏನೋ ಈ ರಿಸ್ಕಿಗೆ ರೆಡಿಯಾಗಿದ್ದೀನಿ ಅಂತಂದಾಗ ಬೇರೆ ಏನಾದ್ರು ಆ ಥರದ್ದು ಪ್ರಯತ್ನಗಳು ಆಗ್ತವೆ. ಸೊ ಈ ನಿಟ್ಟಿನಲ್ಲಿ ಅವರು ಒಂಥರ ಭಾಳ ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು ಲೈಟ್ ಹಾರ್ಟೆಡ್ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಂಥವ್ರು. ಎಲ್ಲೋ ನೋಡಿ, ಒಂದೊಂದು ಪೋಸ್ಟ್ರಲ್ಲೂ ಕೂಡ ಇದುವರೆಗೂ ಅವ್ರು ಮಾಡ್ಕೊಂಡು ಬಂದ ಸಿನಿಮಾಗಳದ್ದು ಯಾವ ಚಾಪಲ್ಲೂ ಕೂಡ ನೋಡಿ, ಯಾವ ನೀವು ಪೋಸ್ಟರ್ ತೆಗೆದು ನೋಡಿ, ಅದು ಇರೋದೇ ಇಲ್ಲ. ಸೊ ಆ ಥರದ್ದು ಒಂದೇನೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನೋದಾದರೆ, ಶರಣ್ ಈ ಸಿನಿಮಾದ ಭಾಗ ಮಾತ್ರವಲ್ಲದೆ ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಈ ಥರ ನಿರ್ದೇಶಕರು ನಮಗೆಲ್ಲ ಬೇಕು. ಇಡೀ ಚಿತ್ರರಂಗಕ್ಕೆ ಬೇಕು ಈ ಥರ. ನಾವು ಯೋಚನೆ ಮಾಡೋದು ಬರೆಯೋದು ಓಕೆ, ಈ ರೀತಿ ಆರ್ಟಿಸ್ಟ್ಗಳು ಒಪ್ಕೊಂಡು ಡೇಟ್ ಕೊಡಾಗ ಈ ರೀತಿ ಪ್ರೊಡಕ್ಷನ್ ಅದನ್ನು ಪ್ರೊಡ್ಯೂಸ್ ಮಾಡಿದಾಗ ಸರ್, ಅದೇ ಇನ್ಮೇಲೆ ಸಿಂಪಲ್ ಅಂತ ತೆಗ್ಬೇಡಿ ಸರ್. ನೀವು ಜನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ನೀವು ಜಾನರ್ಗಿಂತ ಜಾನರ್, ತುಂಬಾ ಸಿನಿಮಾಗೆ ವಿಭಿನ್ನತೆಯನ್ನ ಕೊಡ್ತಾ ಇದ್ದೀರಾ. ಜನ ಅದನ್ನ ಸಿಂಪಲ್ ಸುನಿಯನ್ನ ಅದು ಸಿಂಪಲ್ ಅನ್ನೋದು ಸಿನಿಮಾ ಅಲ್ಲ, ಅದು ವೈಯಕ್ತಿಕ ವಿಚಾರಕ್ಕೆ, ಅವ್ರ ವೈಯಕ್ತಿಕ ವಿಚಾರದಲ್ಲಿ ಸಿಂಪಲ್. ಅದು ಸಿನಿಮಾಗೆ ಅವ್ರು ಬೇರೆ ಇನ್ನೊಂದು ಇಟ್ಕೋಬೇಕು ಸರ್. ನೀವೀಗ ಜನ ಈ ಸಿನಿಮಾನ ನೋಡಿ ಮೆಚ್ಚುಗೆಯಾಗಿ ಅವತಾರ ಸುನಿ ಅಂತ ಕರೆದ್ರು. ಓಕೆ ಸರ್, ಶರಣ್ ಸರ್ ಯಾಕೆ ಈ ಸಿನಿಮಾಗೆ ಅವ್ರ ಹತ್ರನೇ ಯಾಕೆ ಈ ಅವತಾರ ಮಾಡಿಸಿದ್ರಿ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ಇದು ಪಾರ್ಟ್ 1ಗೂ ಅಪ್ಲೈ ಆಗುತ್ತೆ, ಪಾರ್ಟ್ 2ಗೂ ಅಪ್ಲೈ ಆಗುತ್ತೆ. ಇನ್ ಕೇಸ್ ಈ ಪಾತ್ರದಲ್ಲಿ ಶರಣ್ ಸರ್ ನಿಮ್ಮ ತಲೆಯಲ್ಲಿ ಇರ್ಲಿಲ್ಲ ಅಂದಿದ್ರೆ ಬೇರೆ ಯಾರು ಹೀರೋ ಕೈಯಲ್ಲಿ ಈ ಸಿನಿಮಾ ಮಾಡಿಸ್ಬೋದಿತ್ತು ನೀವು ಅಂತ ಹೇಳಿ? ಸೆಕೆಂಡ್ರಿ. ಫಸ್ಟ್ ಒಂದು ಹೇಳ್ತೀನಿ, ಶರಣ್ ಸರ್ ಅಂದರೆ ನೀರು ಥರ, ಎಲ್ಲಿಗೆ ಆಗ್ತೀವೋ ಆ ಶೇಪ್ ತೊಗೊಳ್ತಾರೆ. ಅಂದರೆ ಅವ್ರದ್ದು ನೀವು ಮಾಮೂಲಿ ಸಿನಿಮಾದಲ್ಲಿ ವಿಕ್ಟ್ರಿ 2 ಅಲ್ಲೂ ನೋಡಿದ್ರೆ ಒಂದೊಂದು ಗೆಟಪಲ್ಲಿ ಬರ್ತಾ ಇರ್ತಾರೆ. ಯಾವುದೋ ಒಂದು ಸೀನಲ್ಲಿ ಟೆರರಿಸ್ಟ್ ಥರ ಬರ್ತಾರೆ, ಸಮಥಿಂಗ್ ಆ ರೀತಿ ಗೆಟಪ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಜೈಲಲ್ಲಿ ಫಾರ್ ಎಕ್ಸಾಂಪಲ್ ಅಂದರೆ ಥ್ರೂಔಟ್ ದ ಮೂವಿ ಒಂದು ಪಾತ್ರ ಆಗಲಿಲ್ಲ, ಆ ರೀತಿ ಪಾತ್ರಗಳು ಮಾಡ್ತಿರ್ತಾರೆ. ಸೊ ಈ ಮೂವಿಲೂ 2 ಶೇಡ್ ಇತ್ತು. ಒಂದು ಜನನ ನಗಿಸ್ಕೊಂಡು ಇವ್ನು ಸಿಗಾಕೊಂಡ, ಇನ್ನು ಹೊಡ್ಸ್ಕೊತಾನೆ, ಈ ರೀತಿ ಬರ್ತಾ ಇರೋದೊಂದು.
ತಿರ್ಗಾ ಹೊಡ್ಸ್ಕೊಳ್ತಾನೆ ಅಂತ ಬಂದಿದ್ದವನು ಯಾರು, ಹೊಡೆಯೋನೇ ಇವ್ರ ಗುರು ಅಂತ ಒಂದು ಟರ್ನ್ ಔಟ್ ಪಾಯಿಂಟ್. ಸೊ ಅವೆರಡಕ್ಕೂ ಆಮೇಲೆ ಜನ ಆ ರೀತಿ ನೋಡಿರಲಿಲ್ಲ ಶರಣ್ ಸರ್ನ. ಒಂದು ಈ ವಿಲನಿಶ್ ಟೈಪು ಅಂದರೆ ಏನದೊಂದು ಬರುತ್ತೆ, ಆ ಬ್ಲ್ಯಾಕ್ ಮ್ಯಾಜಿಕ್ ಶೇಡಲ್ಲಿ ನೋಡಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಶರಣ್ ಸರ್ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಸೊ ಫಿಕ್ಸ್ ಆಗಿ ಮಾಡಿದಂಥ, ಅಂದರೆ ಶರಣ್ ಸರ್ಗೆ ಅಪ್ರೋಚ್ ಆಗಿದ್ದು. ಶರಣ್ ಸರ್ಗೆ ಅಲ್ದಿದ್ರೆ ಈಗ ಅಂದರೆ ನಾವು ಇದು 1 ವರ್ಷ ಒಂದು ಸಿನಿಮಾ ಅಲ್ವಲ್ಲ, ಒಂದು 4 ವರ್ಷದ ಜರ್ನಿ. ಸೊ ನಾವು ಇನ್ನೊಬ್ರನ್ನ ಕಲ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಯಾರನ್ನೂ. ಸೊ ಆ ಕಾರಣಕ್ಕಾಗಿ ಸರ್ ಈ ಅವತಾರಕ್ಕೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರನ್ನೂ ಕಲ್ಪಿಸ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೂ ಕೂಡ ನಾವು ಅವತಾರನ ನೋಡಿದಾಗ, ಅವತಾರ ಪುರುಷ ನೋಡಿದಾಗ ಸೀರಿಯಸ್ಲಿ ನಮ್ಗೆ ಅನ್ಸಿದ ಅದೇ, ನಿಮ್ಮ ಪಾತ್ರಕ್ಕೆ ಬೇರೆ ಇನ್ಯಾರೋ ಇದ್ದಿದ್ರೆ ನಮಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಅವರು ಆ ಒಂದು ಕ್ಯಾರೆಕ್ಟರ್ನ ಸಿನಿಮಾ ಇಡೀ ಪೋರ್ಟ್ರೇ ಮಾಡೋದಕ್ಕಾಗ್ಲಿ ಆಗ್ತಿಲ್ವೇನೋ ಅಂತ. ಇಲ್ಲ 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 ಹಂಗಾಗಲ್ಲ. ಸುಮ್ಮನೆ ಹೇಳ್ತೀನಿ, ಇನ್ ಜನರಲ್ ಆಗಿ ಒಂದು ಇದನ್ನ ಹೇಳ್ತೀನಿ ನಿಮ್ಗೆ ಹೆಂಗೆ ಇದಾಗುತ್ತೆ ಅಂತ. ಫಸ್ಟು ಯಾರು ಯಾವುದನ್ನು ಹಾಗೆ ಆ ಥರದೊಂದು ಪಾತ್ರ ಮಾಡಿರ್ತಾರೋ ಸೊ ಜಾಸ್ತಿ ಇಂಪ್ಯಾಕ್ಟು ಹಾಗೆ ಆಗೋದು ಆ್ಯಕ್ಚುಲಿ. ಸೊ ಅದು ಫಸ್ಟ್ಗೇ ರಿಪ್ಲೇಸ್ ಆಗಿ ಬೇರೆದಾಗಿದ್ರು ಕೂಡ ಡೈಜೆಸ್ಟ್ ಆಗಿರ್ತಿತ್ತು. ಸೊ ಇದು ನನಗೆ ಗೊತ್ತಿರೋ ಸತ್ಯ ಇದೆ ಆ್ಯಕ್ಚುಲಿ. ಯಾಕಂದರೆ ನಾನು ಬೇಸಿಕಲಿ ಥಿಯೇಟ್ರ್ನವನು, ರಂಗಭೂಮಿಯವರು. ಒಂದು ಕ್ಯಾಂಪಿನಲ್ಲಿ ಒಬ್ಬರು ಒಂದು ಪಾತ್ರ ಮಾಡಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಆ ಪಾತ್ರ ಎಲ್ಲರಿಗೂ ಇಷ್ಟ ಆಗಿ ಆ ಊರಿನಲ್ಲಿ ತುಂಬ ಹೆಸರುವಾಸಿ ಆಗಿರುತ್ತೆ. ಅವ್ರಿಗೆ ಏನೋ ಕಾರಣದಿಂದ, ಅನಾರೋಗ್ಯ ಕಾರಣದಿಂದ ಅವ್ರು ಇದಾಗಿ ಅದೇ ಪ್ಲೇಸ್ಮೆಂಟ್ಗೆ ಇನ್ನೂ ಬೆಟರ್ ಆ್ಯಕ್ಟರ್ನೂ ಹಾಕಿದ್ದಾಗ ಇಲ್ಲ ಇಲ್ಲ ಅದೇ ಕರೆಕ್ಟು ಅಂತಂದಿದ್ದು ಉಂಟಂತೆ. ಓಕೆ ಅಂದರೆ ಫಸ್ಟ್ ಇಂಪ್ರೆಷನ್ ಇರುತ್ತೆ ಗೊತ್ತಾ. ಆ್ಯಕ್ಚುಲಿ ಅದಕ್ಕೆ ಇನ್ನೂ ಬೆಟರ್ ಹಾಕಿದ್ರಂತೆ. ನನಗೆ ಅಂತೆಕಂತೆಗಳು ಇವೆಲ್ಲ ಗೊತ್ತಿಲ್ಲ ನನಗೆ, ಅಂತೆಕಂತೆ ಬಟ್ ಇರ್ಬೋದೇನೋ ಗೊತ್ತಿಲ್ಲ. ಬೆಟರ್ ಹಾಕಿದಾಗಲೂ ಕೂಡ ಡೈಜೆಸ್ಟ್ ಆಗಿಲ್ಲವಂಥದ್ದು. ಅಂದರೆ ಫಸ್ಟು ಯಾರು ಮಾಡಿರ್ತಾರೆ ಅದು ಅವರೇ ಪರ್ಫೆಕ್ಟು ಅಂತನ್ನೋ ಅಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಕ್ರೆಡಿಟ್ ನಾನು ತಗೊಳ್ಳಲ್ಲ ಅಲ್ವಾ. ಅಂದರೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಈಗ ಅವತಾರ ಪುರುಷ ಅಂದರೆ ಶರಣ್ ಸರ್. ಈಗ ಫಾರ್ ಎಕ್ಸಾಂಪಲ್ ಜಾಕಿ, ಅಪ್ಪು ಸರ್ ಬಿಟ್ಟು ಇನ್ಯಾರನ್ನೂ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಿಮ್ಮ ಅನುಭವ ಸರ್, ನೀವು ನೋಡಿದ್ದೀರಾ, ಆಬ್ವಿಯಸ್ಲಿ ನೋಡಿರ್ತೀರಾ, ರಿಸರ್ಚ್ ಕೂಡ ಮಾಡಿರ್ತೀರಾ, ಆ ಅನುಭವದ ಬಗ್ಗೆ ಏನಾದರೂ ಹೇಳೋದಿದ್ರೆ? ಅಂದರೆ ಒಂದು ನಾವು ಅದನ್ನ ನಂಬಿ ಹೋಗ್ತಾನೆ ಇದ್ರೆ ಅದು ನಮಗೂ ಅಪ್ಲೈ ಆಗುತ್ತೆ. ಸೊ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇದ್ದೇ ಇದೆ, ಅದೇನು ವಿಷಯ ಅಲ್ಲ. ಈಗ ಹೇಗೆ ಫೋನು ಅಥವಾ ಟೆಲಿಪತಿ ವರ್ಕ್ ಆಗುತ್ತೋ ಆ ರೀತಿ, ಅಂದರೆ ನಮ್ದೊಂದು ಕೂದಲು ತೊಗೊಂಡು ಅವ್ರು ಏನೋ ಮಾಡ್ತಾರೆ ಅಂದರೆ ಸೇಮ್ ಕ್ರೋಮೋಸೋಮ್ಸೇ ನಮಗೂ ಆ ಕೂದಲು ಇರೋದು. ಸೊ ಆ ರೀತಿ ಏನೋ ಸಮ್ ಔಟ್ ಆಫ್ ದ ಲಿಂಕ್, ಔಟ್ ಆಫ್ ದ ಸೈನ್ಸ್ ಅವ್ರು ಏನೋ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನೀವು ಅದನ್ನು ಬಿಲೀವ್ ಮಾಡಿ ಅವನ್ನೆಲ್ಲ ನೀವು ಇದು ಮಾಡ್ಕೊಂಡ್ರೆ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ಮಾಡಿ ಇದೇ ಇಲ್ಲ ಇವೇನು ಹೇಳೋಕ್ಕೋಗಲ್ಲ. ಬಟ್ ಫೇಕ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಇಲ್ಲ, ಈ ರಿಯಲ್ ಮಾಡೋರು ಏನಿದ್ದಾರೆ ಅವರು ಕಾಣಿಸ್ಕೊಳ್ಳಲ್ಲ. ಅಂದರೆ ಕಲ್ತಿರೋರು ಅಥವಾ ಆ ಶಕ್ತಿ ಇರೋರು ಅವ್ರು ಆ ರೀತಿ ಆಚೆ ಬರಲ್ಲ. ನಾವು ಹೋಗಿ ಮೀಟ್ ಆಗಿದ್ದು ಅವೆಲ್ಲ ನಮಗೇನು ಅಷ್ಟು ಅಂದರೆ ಇದಾಗಿ ಅಂದರೆ ಬೇಸಿಕಲಿ ನಾವು ನಂಬಲ್ಲ ಅಂತ ಹೋಗೋರು. ಆ ಕಾರಣಕ್ಕಾಗಿ ನಮ್ಗೆ ಅಷ್ಟು ಇದಾಗಿಲ್ಲ. ಬಟ್ ಏನೋ ಒಂದು ಕೆಲವು ಶಕ್ತಿಗಳು ಗೊತ್ತಿಲ್ಲದೆ ಇರೋ ಇದಾವೆ ಅಂತ ಅನ್ಸುತ್ತೆ. ಅದೇ, ಈಗ ದೇವರು ಇದೆ, ದೆವ್ವನೂ ಇದೆ, ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ನಂಬಿಕೆ ಮೇಲೆ ಹೋಗುತ್ತೆ ಅನ್ನೋ ರೀತಿ ಇದು ಒಂದು ಕೂಡ ಕೆಲವೊಂದು ವರ್ಕ್ ಆಗಿ ಆಗುತ್ತೆ. ಅಂದರೆ ದೇವ್ರ ಶಕ್ತಿ ಈಗ ಏಪ್ರಿಲ್ 2 ನಾವು ಮೂವಿ ವರ್ಕ್ ಮಾಡೋದು ನಮ್ಮ ಕೈಯಲ್ಲಿತ್ತು. ಇನ್ಮೇಲೆ ಮೂವಿ ದೇವ್ರ ಕೈಯಲ್ಲಿದೆ, ಆಡಿಯನ್ಸ್ ಕೈಯಲ್ಲಿದೆ. ಸೊ ಈಗ ನಾನು ದೇವ್ರ ಹತ್ರನೇ ಹೋಗ್ಬೇಕು, ಈ ಮೂವಿ ಕಾಪಾಡು ಅಂತ. ಸೊ ಒಂದು ಶಕ್ತಿ ಬೇಕೇ ಬೇಕು ನಮಗೆ, ಕಾಣದೇ ಇರೋದು. ಅದು ರಿಯಾಕ್ಟ್ ಮಾಡುತ್ತಾ ಇಲ್ವಾ, ನಾನು ಎಲ್ಲೋ ಅಪೀಲ್ ಮಾಡಬೇಕು ಅಂದ್ರೆ ಒಂದು ಶಕ್ತಿ ಬೇಕೇ, ಸಮಥಿಂಗ್ ಆ ರೀತಿ ಅಷ್ಟೇ. ಸೂಪರ್ ಸರ್. ಏನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಿಮ್ಮ ಹತ್ರ ತಂದಾಗ, ಯಾಕಂದರೆ ನೀವು ನಿಮ್ಮ ಪಾಡಿಗೆ ನೀವು ಇರೋರು, ಈ ಥರದ ಕಥೆಗಳೆಲ್ಲ ಕೇಳಿದಾಗ ನಿಮಗೆ ನಾನು ಈ ಥರ ಶಾಕ್ ಆಗಿತ್ತಾ ಹೇಗೆ ಅಂತ ಹೇಳಿ? ನಾನು ಆ್ಯಕ್ಚುಲಿ ನನಗೆ ಶಾಕ್ ಅಂತಲ್ಲ, ನಾನು ಕಾಯ್ತಾ ಇರ್ತಿದ್ದೆ ಇಂಥದ್ದು. ಯೂಶ್ವಲಿ ನಾನು ಆಗ್ತಾನೆ ಈ ಥರದನ್ನೆಲ್ಲ ಇನ್ನೊಂದು ಹಂತಕ್ಕೆ ಹೋಗಿ, ಯಾಕನ್ನದರೆ ಈ ಥರದ್ದೆಲ್ಲ ನಾನು ಸ್ವಲ್ಪ ಇಷ್ಟ ನನಗೆ. ನನ್ನ 3ನೇ ಸಿನಿಮಾದಲ್ಲೇ ಇಡೀ ಪಿಕ್ಚರು ಒಂದು ಹುಡುಗಿಯಾಗಿ ಮಾಡೋದಂಥದ್ದು. ಜಯಲಲಿತಾ ಅನ್ನೋ ಸಿನಿಮಾ ಇಡೀ ಪಿಕ್ಚರು ನನ್ನ 3ನೇ ಸಿನಿಮಾಗೆ ಮಾಡ್ತೀನಿ ಅದನ್ನು. ವೆರಿ ಥರ್ಡ್ ಫಿಲಮ್ ನಂದು ಆ್ಯಸ್ ಅ ಹೀರೋ, ಥರ್ಡ್ ಫಿಲಮ್ಗೆ ಮಾಡ್ತೀನಿ. ನನಗೆ ಅಲ್ಲಿಂದನೂ ಕೂಡ ಒಂದಿಷ್ಟು, ಆಮೇಲೆ ಅದರ ಹಿಂದಿನ ಸಿನಿಮಾ ವಿಕ್ಟ್ರಿ ಆಗಿರುತ್ತೆ. ವಿಕ್ಟ್ರಿಲಿ ನೋಡಿ ಒಬ್ಬ ವಿಲ್ಲನ್ ಇದ್ದಾನೆ, 2 ಡ್ಯೂಯಲ್ ರೋಲ್. ಅದು ಡ್ಯೂಯಲ್ ರೋಲು, ಒಬ್ಬ ವಿಲ್ಲನ್ನು ಇನ್ನೊಬ್ಬ ಹೀರೋ. ಸೊ ವಿಲ್ಲನೂ ನಾನೇ ಆ ಸಿನಿಮಾದಲ್ಲಿ, ಹೀರೋನೂ ನಾನೇ. ಅಲ್ಲಿಂದನೂ ನನಗೆ 2ನೇ ಸಿನಿಮಾದಿಂದನೂ ಈ ಪ್ರಯೋಗಗಳು ಸ್ಟಾರ್ಟ್ ಆಗಿರುವಂಥದ್ದು. ಅದು ನಿರಂತರವಾಗಿ ಶಾಕ್ ಅನ್ನೋದಕ್ಕಿಂತ ಇಷ್ಟ ಆಯಿತು. ಸರ್, ಇನ್ನು ನಿಮ್ಮ ಸಿನಿಮಾಗಳು ನಾವು ನೋಡ್ತಾ ಬರೋದಾದರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದೇನೋ ಇದು ಅನ್ನೋ ರೀತಿ ನಮಗೆ ನೋಡೋರಿಗೆ ಅದು ಕಾಣಿಸುತ್ತೆ, ಅದೆಲ್ಲವೂ ಕೂಡ ಕನೆಕ್ಟ್ ಆಗುತ್ತೆ. ಈ ಸಿನಿಮಾ ನೋಡಿದಾಗಲೂ ಅದೇ ಅನಿಸಿದ್ದು. ಸೊ ನೀವು ಯಾವತ್ತಾದರೂ
ಫೇಕ್ ಅಪ್ಪನ ಕರ್ಕೊಂಡು ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗಿದ್ದು ಆ ಥರ ಏನಾದ್ರು ಇದೆಯಾ, ಹೇಗೆ ಕತೆ ಅಂತೇಳಿ? ಅಪ್ಪನ ಅಷ್ಟು ಧೈರ್ಯ ಇರಲಿಲ್ಲ ನನಗೆ. ಅವಾಗ ಇಷ್ಟು ಓಪನ್ ಆಗಿ ಇರಲಿಲ್ಲ. ಅದು ಕರ್ಕೊಂಬ ಅಂತಲೂ ಹೇಳ್ತಿಲ್ಲ, ಆಮೇಲೆ ಕರ್ಕೊಂಬಂದ್ರೆ ಒದಗಳೇ ನಮಗೆ ಬೀಳ್ತಾ ಇದ್ದಿದ್ದು. ಸೊ ನಾವು ಆದಷ್ಟು ಅವಾಯ್ಡ್ ಮಾಡ್ತಿದ್ದೋ. ಆ ರೀತಿದ್ದು ಏನು ನಡೆದಿಲ್ಲ. ಶೇಷಾದ್ರಿಪುರಂ ಸ್ಕೂಲ್ ನಾನು ಅಮ್ಮನ ಕರ್ಕೊಂಡು ಹೋಗ್ತಿದ್ದೆ, ಅಮ್ಮ ಬೈತಿರ್ಲಿಲ್ಲ. ಸೊ ಏನೇ ಆದರೂ ಅಮ್ಮನ ಕರ್ಕೊಂಡು ಹೋಗ್ತಿದ್ದೆ ಸ್ಕೂಲ್ಗೆ. ಸೊ ಅಲ್ಲೇನು ಹೇಳ್ತಾರೆ ಅಮ್ಮ ಬಂದು ಮನೇಲೂ ಹೇಳ್ತಿರ್ಲಿಲ್ಲ. ಸೊ ಮ್ಯಾನೇಜ್ ಮಾಡ್ತಿದ್ದೋ. ಹೇಗೆ ಸರ್, ಚೆನ್ನಾಗಿ ಓದ್ತಾ ಇದ್ದ? ಆವ್ರೇಜ್ ಸ್ಟೂಡೆಂಟ್, ಏನು ಮೋಸ ಇಲ್ಲ. ಶರಣ್ ಸರ್, ಈಗಿನ ಎಜುಕೇಷನ್ ಸಿಸ್ಟಮ್ಗೂ ಆಗಿನ ಕಾಲದ ಎಜುಕೇಷನ್ ಸಿಸ್ಟಮ್, ಅಂದರೆ ಎಜುಕೇಷನ್ ಸಿಸ್ಟಮ್ ಅನ್ನೋದಕ್ಕಿಂತ ಪೇರೆಂಟ್ಸ್ಗಳನ್ನ ಫೇಕ್ ಮಾಡೋದು, ಈ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಈ ಥರವೆಲ್ಲವೂ ಕೂಡ. ಸೊ ಯಾವ್ದಾದ್ರು ನೀವು ಆಗಿನ ಕಾಲದಲ್ಲಿ ಆ ಥರ ಏನಾದ್ರು ಮಾಡಿದ್ರೆ? ಏನು ಆ ಥರದ ಆಪರ್ಚುನಿಟಿ ಬರಲಿಲ್ಲಪ್ಪ. ಓಕೆ, ಆಪರ್ಚುನಿಟಿ ಆ ಥರದ್ದೇನು ಬರಲಿಲ್ಲ. ಆಮೇಲೆ ನಮಗೂ ಏನು ಆ ಥರ ಎಲ್ಲ ನಮಗೇನು ಎಲ್ಲನೂ ನಮಗೇನು ಅದರ ಅಗತ್ಯ ಬರಲಿಲ್ಲ ನನಗಷ್ಟೇ. ಹಾಂ. ಸೊ ಇನ್ನು ಸರ್, ನಾನು ಆಗಲೇ ಹೇಳಿದೆ ಇಂಟ್ರೊಡಕ್ಷನಲ್ಲಿ, ಒಂದು ಸಿನಿಮಾ ಸೀಕ್ವೆಲ್ ಬರ್ತಿದೆ ಅಂತಂದರೆ ಕೆಲವೊಮ್ಮೆ ಹುಬ್ಬೇರಿಸ್ತೀವಿ, ಸೀಕ್ವೆಲ್ ಬೇರೆನಾ ಅಂತ ಹೇಳಿಬಿಟ್ಟು ನಾವು ಮಾತಾಡ್ಕೊಂಡಿದ್ದೇ ಇರ್ತೀವಿ. ಬಟ್ ನಿಮ್ಮ ಸಿನಿಮಾ ಸೀಕ್ವೆಲ್ ಯಾವಾಗ ಬರುತ್ತಪ್ಪ ಅಂತ ಹೇಳಿ ಜನ ನೀವು ಓದಲೆಲ್ಲ ಕ್ವೆಶನ್ಸ್ ಕೇಳ್ತಾರೆ. ನಾವು ಯಾವ್ದಾದ್ರು ನಿಮ್ಮದು ಸಿನಿಮಾದೇನಾದರೂ ಕಂಟೆಂಟ್ಗಳು ಹಾಕಿದ್ರೆ ಕೆಳಗೆಲ್ಲ ಕಮೆಂಟ್ಸ್, ಅಧ್ಯಕ್ಷ 2 ಯಾವಾಗ ಬರುತ್ತೆ, ಅವತಾರ ಪುರುಷ 2 ಯಾವಾಗ ಬರುತ್ತೆ, ಈ ಥರ ಕಮೆಂಟ್ಸ್. ಅದು ಯೂಶಲಿ ಎಲ್ಲ ಆ್ಯಕ್ಟರ್ಗಳಿಗೂ ಎಲ್ಲ ಸಿನಿಮಾಗಳಿಗೂ ಅದು ಆಗೋದಿಲ್ಲ ಸರ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಬ್ಲೆಸ್ಟು ನಾವು ಅಷ್ಟೇ. ತುಂಬ ಅದೃಷ್ಟ, ಬ್ಲೆಸ್ಟು. ಯಾಕಂದರೆ ಇಷ್ಟು ಜನರ ಪ್ರೀತಿ ಇದೆ ಗೊತ್ತಾ. ಅದು ಪ್ರೀತಿ ಓಕೆ, ಕೆಲವು ಟೈಮಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಅದು 2 ವರ್ಷ ಆಗಿದೆ. 2 ವರ್ಷ ಆದರೂ ಕೂಡ ಈಗಲೂ ಅವತಾರ ಪುರುಷ 2ನ ಇವಾಗ ಬಿಡಿ, ಇವಾಗ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ, ಇವಾಗ ಹೇಳ್ತಾರೆ. ಯಾಕಂದರೆ ಈಗ ಮತ್ತೆ ನಾವು ಸುದ್ದಿ ಅಲ್ಲಿ ಹರಡುತ್ತೆ. ಇದು ಬಿಟ್ಬಿಡಿ, ಇದಾದಮೇಲೆ ಹೇಳ್ತಾರೆ ನಾವು. ಅಂದರೆ ಫ್ಲ್ಯಾಟ್ ಟೈಮಲ್ಲಿ ನಾವು ಇನ್ನೂ ಸೆಕೆಂಡ್ ಪಾರ್ಟು ಯಾವಾಗ ರಿಲೀಸು ಅಂತಂತನೂ ಹೇಳೂ ಇರಲಿಲ್ಲ. ನಾವೂ ಸ್ವಲ್ಪ ಒಂದು ಚಿಕ್ಕ ಮ್ಯೂಟಲ್ಲಿ ಇತ್ತಲ್ಲ, ಅಂದರೆ ಪ್ರಾಸೆಸ್ ನಡೀತಾ ಇತ್ತು. ಅಂಥ ಟೈಮಲ್ಲಿ ನಾವು ಮ್ಯೂಟಲ್ಲಿದ್ವಿ. ಅಂದರೆ ನಾನು ಹೇಳ್ತಾ ಇರೋದು ಮ್ಯೂಟ್ ಅಂದರೆ ಪಬ್ಲಿಸಿಟಿ ವಿಚಾರ, ಸೋಷಿಯಲ್ ಆಗಿ ನಾವು ವಿಚಾರಗಳನ್ನು ಹಂಚ್ಕೊಳ್ಳೋ ವಿಚಾರದಲ್ಲಿ ನಾವು ಮ್ಯೂಟ್ ಆಗಿದ್ವಲ್ಲ. ಆಗ ನಾವು ಮ್ಯೂಟ್ ಆಗಿದ್ರು ಕೂಡ ಜನ ಮ್ಯೂಟ್ ಆಗಿರಲಿಲ್ಲ ಈ ವಿಚಾರದಲ್ಲಿ. ಇದೊಂದು ಮಾತ್ರ ಈ ಸಿನಿಮಾಗೆ ಸಿಕ್ಕಂಥ ಆಶೀರ್ವಾದ ಅದು. ಈ ನಿಟ್ಟಿನಲ್ಲಿ ಒಂದು ಸ್ಟ್ರೇಟಾಗಿ ಹೇಳಬೇಕು ಅಂತಂದರೆ ವಿ ಆಲ್ ಆರ್ ಬ್ಲೆಸ್ಡ್. ಅಂದರೆ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಪಾರ್ಟ್ ಆಫ್ ಅವತಾರ ಪುರುಷ ಆರ್ ಬ್ಲೆಸ್ಡ್. ಸೂಪರ್ ಸರ್. ಸರ್, ಏನು ಈ ಪ್ರಶ್ನೆ ಸುಮಾರು ನಿಮಗೆ ಎದುರಾಗಿರುತ್ತೆ, ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ. ಬಟ್ ಸ್ಟಿಲ್ ಯಾಕೆ ಇಷ್ಟು ಲೇಟ್ ಆಯಿತು ಸರ್ ಅಂತ ಹೇಳಿ ನಾನು ಒಬ್ಬ ಪ್ರೇಕ್ಷಕಳಾಗಿ ಕೇಳ್ತಾ ಇದ್ದೀನಿ. ಪಾರ್ಟ್ 1 ಆದಮೇಲೆ ಪ್ರೊಡಕ್ಷನಿಂದ ಒಂದು ಸಣ್ಣ ಗ್ಯಾಪ್ ಸಿಕ್ತು. ಆ ಗ್ಯಾಪಲ್ಲಿ ನಾನು ಬೇರೆ ಫಿಲಮ್ಗೆ ಹೋಗಿದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ಮತ್ತೆ ಇದಕ್ಕೆ ಶಿಫ್ಟ್ ಆಗೋಕ್ಕೆ ಒಂದಷ್ಟು ಲೇಟ್ ಆಯಿತು. ಆಮೇಲೆ VFX ವರ್ಕ್ ನಾವು ಬಂದ ಮೇಲೆ ಮಾಡೋ VFX ವರ್ಕು ಅದೊಂಚೂರು ಟೈಮ್ ತೊಗೊಳ್ತು. ಸೊ ಹಾಗಾಗಿ ಲೇಟ್ ಆಯಿತು. ಓಕೆ ಸರ್, ಇನ್ನು ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಮೋಯೆ ಮೂಮೆಂಟ್ ಆಗಿದೆಯಾ ಹೇಗೆ ಅಂತ ಹೇಳಿ, ಅದು ಕ್ರಿಯೇಟ್ ಆಗಿದೆಯಾ ಆ ಥರ ಏನಾದರೂ? ತುಂಬ ಆಗಿದ್ದಾವೆ. ಎಸ್ಪೆಷಲಿ ತುಂಬ ಜನ ನನಗೆ ಗೊತ್ತಾಗುತ್ತೆ, ಹಿಂಗೆ ನೋಡ್ತಾರೆ ಇಲ್ಲಿ ನೋಡಿದೆ ಗುರು ನೀನು ಮೊನ್ನೆ ಮ್ಯಾಚ್ ಹತ್ರ ಬಂದಿದ್ದಲ್ವ ಅಂತ. ಆವಾಗ ಅಯ್ಯೋ ನನಗೂ ಒಳ್ಳೊಳಗೆ ಖುಷಿ ಆಗಿದೆ. ಕಂಡು ಹಿಡ್ದ ಇವನು. ಈ ಕ್ಯೂವಲ್ಲಿ ದೇವಸ್ಥಾನದ ಕ್ಯೂ, ಧರ್ಮಸ್ಥಳ ಅಲ್ಲೆಲ್ಲ ನಿಂತಿರ್ತೀವಲ್ಲ, ಓಕೆ ದೇವಸ್ಥಾನ ಗೇಟ್ ಕೀಪರ್ ಯಾರೋ ಹಿಂಗೆ ನೋಡ್ತಿದ್ದಾಗ ಓಕೆ ಕಂಡು ಹಿಡ್ದು ಇವನು ಒಳ್ಳೆ ಕರ್ಕೊಂಡು ಹೋಗ್ತಾರೆ. ನಾವು ಹೇಳಂಗಿಲ್ಲ, ನಾವು ಡೈರೆಕ್ಟ್ರು ಕರ್ಕೊಂಡು ಹೋಗೋ ಅಂದ್ರೆ ಅವ್ರು ಕೇರ್ ಮಾಡಲ್ಲ ಕೆಲವರು. ಅಂದರೆ ಆ ಟೈಮಲ್ಲಿ ಎಲ್ಲ ನೋಡ್ದಂಗಿದೆ. ಮತ್ತು ಇದು ಆವಾಗ ಈ ಮಜಾ ಟಾಕೀಸು ಈ TV ಪ್ರೋಗ್ರಾಮ್ ಅಟೆಂಡ್ ಆಗ್ತಿದ್ವಲ್ಲ, ಅವಾಗ ತುಂಬ ಚೆನ್ನಾಗಿ ಕಂಡು ಹಿಡಿದ್ರು ಗುರು ನೀನು ಮಜಾ ಟಾಕೀಸ್ ಬಂದಿದ್ದೆಲ್ಲ ಅಂತ. ಮತ್ತು ಕೆಲವರು ಇದು ಹೇಳ್ತಾರೆ, ಇತ್ತೀಚೆಗೆ ನೀವು ರೀಲೇ ಮಾಡ್ತಿಲ್ಲ, ರೀಲ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಅವ್ರಿಗೆ ನಾನು ಡೈರೆಕ್ಟ್ ಅಂತಲೂ ಗೊತ್ತಾಗಿರಲ್ಲ, ರೀಲ್ ಮಾಡ್ತಿರ್ತೀವಿ ಅಂತ. ಓಕೆ, ಸೊ ಅವಾಗೆಲ್ಲ ಅನಿಸ್ತಾ ಇರುತ್ತೆ ಮೋಯೆ ಅಂತ. ಸರ್, ಆ ಸಾಂಗ್ ಇಷ್ಟೆಲ್ಲ ಹಾಕ್ಬಿಟ್ರೆ ಅದು ಒಂದು ದೊಡ್ಡ ಮೋಯೆ ಆಗಿಬಿಡುತ್ತೆ ಸರ್. ಶರಣ್ ಸರ್, ನಿಮ್ಮ ಲೈಫಲ್ಲಿ ಈ ಥರ ಯಾವುದಾದ್ರೂ ಆಗಿದೆಯಾ ಅಂತ ಹೇಳಿ? ಆರ್ಟಿಸ್ಟ್ ಲೈಫ್ ಆಗಲ್ಲ, ಅವ್ರ ಲೈಫಲ್ಲಿ ಆಗಲ್ಲ, ಬಟ್ ಏನೋ ಒಂದು ಹಂಗೆ ಸದ್ಯಕ್ಕೆ ನೆನಪು ಟೈಮ್ ತಗೋ. ಓಕೆ ಸರ್, ನಿಮ್ಮ ಪ್ರತಿ ಮೂವೀಸಲ್ಲಿ ಸೀಕ್ವೆಲ್ಗಳು ಅದು ನೋಡ್ತಾ ಇದ್ದಾಗ ನಾವು ಪ್ರತಿ ಮೂವಿಯಲ್ಲಿ ಆಶಿಕಾ ಅವ್ರು ಇದ್ದೇ ಇರ್ತಾರೆ. ಇದು ನಿಮ್ಮ ಪ್ಲಾನಾ ಸುನಿ ಅವ್ರ ಪ್ಲಾನಾ ಅಂತ ಹೇಳಿ? ಪ್ರತಿ ಫಿಲ್ಮ್ ಅಲ್ಲ, ಇದು ಅವರ ಎರಡನೇ ಸೀಕ್ವೆಲ್. ಹೌದಲ್ಲ, ಮೂರನೇದು ಇದು ಅಲ್ಲಲ್ಲ, ರ್ಯಾಂಬೋ ವಿಕ್ಟ್ರಿಲ್ ಮಾತ್ರ ಇಲ್ಲ ಅವರು. ಹೌದು, 2 ಸೀಕ್ವೆಲ್ ಇದ್ದಾರೆ ಅವರು. ಸೊ ಹಾಗೆ ಕೋಇನ್ಸಿಡೆಂಟ್. ಏನು ಸರ್ ಈ ಸಿನಿಮಾದಲ್ಲಿ ಸಾಯಿ ಕುಮಾರ್ ಸರ್ ನೋಡಿ, ಸಾಯಿ ಕುಮಾರ್ ಸರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಸರ್ದು ಸಾವಿರಾರು ಸಿನಿಮಾಗಳ ಡಬ್ಬಿಂಗು, ನೂರಾರು ಸಿನಿಮಾಗಳ ನಟರಾಗಿ ಅವರು ತೊಡಗಿಸ್ಕೊಂಡಿರೋ ಅಂಥವ್ರು. ನಾನು ಒಂದು
ಒಂದು ಸುಮಾರು ವರ್ಷಗಳಿಂದ ಇದ್ದೀನಿ. 100+ ಫಿಲಮ್ಸ್ ಆಗಿದ್ದರೂ ಕೂಡ ಅವ್ರ ಜೊತೆಲಿ ಆ್ಯಕ್ಟೇ ಮಾಡಿರಲಿಲ್ಲ ನಾನು. ಹೌದು ಹೇಳಿ. ನನಗೆ ಎಂಥ ಆಶ್ಚರ್ಯ ಅಂದರೆ ನನಗೆ ಸರ್ ನಾನು ನಾವು ಸಿನಿಮಾ ಈ ಸಿನಿಮಾದಲ್ಲಿ ಅಂದರೆ ಸರ್ ಸಪೋರ್ಟಿಂಗ್ ಕ್ಯಾರೆಕ್ಟರಿಂದ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಮ್ಮ ಚಿತ್ರ ಜೀವನದಲ್ಲಿ ನಾವಿಬ್ಬರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೇ ಇಲ್ಲ ನಾವು. ನಾ ಫಸ್ಟ್ ಟೈಮ್ ಸಿಕ್ಕ ತಕ್ಷಣ ನಾನು ಅವ್ರು ಹೇಳಿದ್ದು ಫೈನಲಿ ನಾವು ಇದೇ ಫಸ್ಟ್ ಅಂದ್ಕೊಂಡಿದ್ದು. ಫಸ್ಟ್ ನಾವು ಸೆಟ್ಟಲ್ಲಿ ಸಿಕ್ವಲ್ಲ ಶರಣ್ ಫೈನಲಿ. ಯಾಕಂದರೆ ಅವರೊಂಥರ ನಮಗೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ನಾನು 3000-4000 ಫಿಲಮ್ಸು ಡಬ್ಬಿಂಗು, 3000 ಫಿಲಮ್ಸ್ ಆರ್ ಸಮಥಿಂಗ್. ಹೆಂಗೆ ರೀ ಇದು ಸಾಧ್ಯನಾ? ಅನ್ಇಮ್ಯಾಜಿನಬಲ್ ಅದು. ಆಮೇಲೆ ಪಾತ್ರದಲ್ಲಿ ಅಂತ ತಗೊಳ್ಳಿ, ಪಾತ್ರಧಾರಿಯಾಗಿ 100 ಸಿನಿಮಾಗಳನ್ನು ಎಂಥ ಅದು ಒಂದು ಎನ್ಸೈಕ್ಲೋಪೀಡಿಯಾ ಇದೆ ಇಲ್ಲಿ. ಅಂದರೆ ಆ ಬ್ಯಾಂಕ್ ಅಷ್ಟಿದೆ ಎಕ್ಸ್ಪೀರಿಯನ್ಸು. ಅವರಿಂದ ಕಲ್ತ್ಕೊಳ್ಳೋ ಅಂಥದ್ದು ಒಂದಿಷ್ಟು ಸಿಕ್ಕಿದ್ದು. ಆ್ಯಂಡ್ ಫಸ್ಟ್ ಟೈಮ್ ಇವರು ಈ ಪಾತ್ರವನ್ನು ಸಾಯಿ ಕುಮಾರ್ ಸರ್ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನನ್ನಷ್ಟು ಖುಷಿಪಟ್ಟವ್ನು ಯಾರೂ ಇಲ್ಲ. ಯಾಕಂದರೆ ಫಸ್ಟ್ ಟೈಮು ಸಿಗ್ತಾರೆ. ಯಾಕಂದರೆ ನಮ್ಮ ರವಿ ಸರ್ ಅವರ ಬ್ರದರ್ ಅವ್ರ ಜೊತೆಯಲ್ಲಿ ನಮ್ಮ ಒಳ್ಳೆ ಹಿಟ್ಟು ಕಾಂಬಿನೇಷನ್ನು. ರವಿಶಂಕರ್ ಸರ್ದು ಅಧ್ಯಕ್ಷ ವಿಕ್ಟ್ರಿ ನಮ್ಮದೆಲ್ಲ ರ್ಯಾಂಬೋಟು ಒಂಥರ ನಮ್ಮದು ಹಿಟ್ ಕಾಂಬಿನೇಷನ್. ಬಟ್ ಇವ್ರ ಜೊತೆಯಲ್ಲಿ ಆಗಿರಲಿಲ್ಲ ಅದು. ಬಟ್ ಅದು ಅವರ ಪ್ರತಿ ಶಾಟು, ಪ್ರತಿ ದಿವಸದ ಅನುಭವ. ಆಮೇಲೆ ಅವ್ರದ್ದು ಇನ್ನೊಂದು ನಾವು ಮೆಚ್ಕೋಬೇಕಾದ ಗುಣ ಏನು ಅಂತಂದರೆ, ಒಂದು ಸಿನಿಮಾದ ಜೊತೆಯಲ್ಲಿ ನಟರಾಗಿ ಅಲ್ಲದೆ ಎಮೋಷ್ನಲಾಗೂ ಕನೆಕ್ಟ್ ಆಗಿರ್ತಾರೆ. ಇವತ್ತು ನಾಳೆ ರಿಲೀಸ್ ಆಗ್ತಾಯಿದೆ ಪಿಕ್ಚರು. ಈಗ ಒಂದು ಅರ್ಧ ಗಂಟೆಯಿಂದ ಅವ್ರ ಫೋನ್ ಬಂದಿತ್ತು ನಮಗೆ, ಏನಪ್ಪ ಹೆಂಗೆ ನಡೀತಾ ಇದೆ ಎಲ್ಲ, ನಾನೆಲ್ಲ ಶೂಟಿಂಗಲ್ಲಿದ್ದೀನಿ, ನಾನು ಬರ್ತೀನಪ್ಪ ಖಂಡಿತ, ಎಲ್ಲ ಚೆನ್ನಾಗಿದೆಯಪ್ಪ, ಟ್ರೈಲರ್ ಚೆನ್ನಾಗಿದೆ ಅಂತ. ಅವರು ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ ಅವರು ಒಂದು 5 ಫಿಲಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಟ್ ಎ ಟೈಮ್. ಅವರು ಸೈಮಿಲ್ಟೇನಿಯಸ್ಲಿ ಒಂದು 5 ಸಿನಿಮಾದಲ್ಲಿ ಇದ್ದಿರ್ತಾರೆ. ಬಟ್ ಅವ್ರಿಗೆ ಎಲ್ಲ ಸಿನಿಮಾಗಳ ಮೇಲೂ ಕೂಡ ಎಮೋಷನಲ್ಲಿ ಕನೆಕ್ಟ್ ಆಗ್ತಾರೆ, ಗೊತ್ತಾ. ಸೊ ಅದು ಅವರ ಗುಣ. ಅದು ನಾವು ಕಲ್ತ್ಕೊಳ್ಳೋವಂಥ ತುಂಬ ಇದೆ. ಸೂಪರ್ ಸರ್. ಏನು ನೆಕ್ಸ್ಟ್ ನೀವು ಯಾವ ಥರ ಜಾನರ್ನ ಆಯ್ಕೆ ಮಾಡ್ಕೋತೀರಾ ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ. ಇದು ಜನ ದೊಡ್ಡದಾಗಿ ಹಿಟ್ ಮಾಡಿದ್ರೆ ಅವಾಗಿನ ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ಸೊ ಈಗ ಗತವೈಭವ ಅಂತ ನೆಕ್ಸ್ಟ್ ಇದೆ, ಅದು ಒಂದು ಬೇರೆ ಜನರ ಕಥೆನೇ, ಅದು ಆ ಟೈಪ್ ಮಾತ್ರ. ಸೊ ಸುನಿ ಅವ್ರು ಅಂತಂದರೆ ನಾವೀಗ ನೆಕ್ಸ್ಟ್ ಹೇಳಬೇಕು, ಅವ್ರು ಒಂದು ಜಾನರ್ ಫಿಕ್ಸ್ ಆಗಿಲ್ಲ, ಬೇರೆ ನಾವು ಎಲ್ಲ ಸಿನಿಮಾದಲ್ಲಿ ನೋಡುವಂಥ ಒಂದು ಬೇರೆ ಕಡೆಯಿಂದ ನೋಡುವಂಥ ಸಿನಿಮಾಗಳು ಇವರೊಬ್ಬರೇ ಅಷ್ಟು ಜಾನರ್ಗಳು ಇಲ್ಲ, ತುಂಬ ಜನ ಇದ್ದೀವಿ ಮಾಡ್ತಾರೆ. ಬಟ್ ನೀವು ಬ್ಯಾಕ್ ಟು ಬ್ಯಾಕ್ ಈಗ ಯಾವುದೋ ಒಂದು ಸಿನಿಮಾ ಹಿಟ್ ಆಯಿತು ಅಂತಂದರೆ ಅದೇ ರೀತಿ ಒಂದಷ್ಟು ಸಿನಿಮಾಗಳು ಬಂದಿರೋದು ಕೂಡ ನಾವು ನೋಡಿದ್ದೀವಿ. ಬಟ್ ನೀವು ಯಾವುದೋ ಹಿಟ್ ಆಯಿತು ಅಂದಿದ ತಕ್ಷಣ ಅದಕ್ಕೆ ಸ್ಟಿಕ್ ಆನ್ ಆಗಿಲ್ಲ, ಬೇರೆ ಟ್ರೈ ಮಾಡ್ತಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಇಂಡಸ್ಟ್ರಿ ಅಂತ ಒಂದು ಒಳ್ಳೆ ಸಿನಿಮಾಗಳು ಕೊಡೋದಕ್ಕೆ. ಪ್ಲಸ್ ಶರಣ್ ಸರ್ ಸಿನಿಮಾ ಇದೆ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ನಾನು ಹೇಳ್ದಂಗೆ ಜನ ಯಾವಾಗ ಅಂತ ಕೇಳ್ತಾ ಇದ್ರು. ಫೈನಲಿ ಸೊ ಸಾಯಿ ಕುಮಾರ್ ಸರ್ ಫಸ್ಟ್ ಸಿಕ್ಕಿದ್ಲ ಸೆಟ್ಟಲ್ಲಿ ಹಂಗೆ ಇದು ಶರಣ್ ಫೈನಲಿ. ಸೊ ಫೈನಲಿ ಏನು ಹೇಳ್ತೀರಾ ವೀಕ್ಷಕರಿಗೆ? ಏಪ್ರಿಲ್ 5 ಫೈನಲಿ ವಿ ಆರ್ ಕಮಿಂಗ್ ಅಂತ ಅನ್ನೋದಕ್ಕೆ ಖುಷಿ ಆಗುತ್ತೆ. ನಮ್ಮ ಇಡೀ ತಂಡಕ್ಕೆ ಇರುವಂಥ ಒಂದು ಎಕ್ಸೈಟ್ಮೆಂಟ್ ಅದು. ಯಾಕೆಂದರೆ ಇದು 1-2 ದಿವಸದ ಜರ್ನಿ ಅಲ್ಲ, ಇದೊಂದು 2 ಸಿನಿಮಾ ಆದ್ರೂ ಕೂಡ ಒಂದು 3-4 ವರ್ಷದ ಜರ್ನಿ. ಇವತ್ತು ಆ 2ನೇ ಅಧ್ಯಾಯ ಅಂದರೆ ಮುಕ್ತಾಯ, ಅಂದರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತಂತಂದರೆ, ನಿಜವಾದ ಕ್ಲೈಮ್ಯಾಕ್ಸ್ ಅಂತಂದರೆ ಈ ಸಿನಿಮಾದ ನಾವೇನಲ್ಲಿ ಶುರುವಾತ್ ಕೊಟ್ಟಿದ್ವಿ ಅಂದರೆ ಫಸ್ಟ್ ಪಾರ್ಟಲ್ಲಿ, ಇವತ್ತು ಅದು ಮುಗಿಯುವಂಥದ್ದು ಕಂಪ್ಲೀಟ್ ಆಗುತ್ತೆ. ಈ ಒಂದು ಸೀರೀಸು ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ನಮ್ಮ ಕೊನೆಯ ಇನ್ಸ್ಟಾಲ್ಮೆಂಟ್ ನಿಮ್ಮ ಮುಂದೆ ಬರ್ತಾಯಿದೆ. ನಮಗೆ ಅಷ್ಟೂ ಜನ ಆಭಾರಿ ಏನಕ್ಕೆ ಅಂತಂತಂದರೆ ನೀವು ತೋರಿಸಿದಂಥ ಪ್ರೀತಿ. ಮೊದಲನೇ ಸಿನಿಮಾದಲ್ಲಿ ಥಿಯೇಟ್ರಲ್ಲಾಗಿರ್ಬೋದು, ಮತ್ತು ಎಸ್ಪೆಷಲಿ OTTಗೆ ಬಂದಾಗಂತೂ ಈಗಲೂ ಕೂಡ ಒಂದಿಷ್ಟು ಜನ ನನಗೆ ಅವಾಗ ಜ್ಞಾಪಿಸ್ತಾ ಇರ್ತೀರ. ಮತ್ತು ನೀವು ಮರ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಐ ವಾಸ್ ವೇಟಿಂಗ್ ಅಂತನೋ ಅಂಥದ್ದೇ. ಮೊನ್ನೆ ಟ್ರೈಲರ್ ನಾವು ಲಾಂಚ್ ಮಾಡೋದಾದ್ಮೇಲೆ ನೀವು ಒಂದು ಇದನ್ನು ತೆಗೆದು ನೋಡಿದ್ರೆ ಅಪ್ಪ ಬರ್ತಾಯಿದ್ದೀರಾ ಅನ್ನೋ ಥರ. ಸೊ ಈ ಒಂದು ಕಾಯುವಿಕೆಗೆ ಏಪ್ರಿಲ್ 5 ಅದಕ್ಕೆ ನಾಂದಿ ಹಾಡ್ತಾ ನಮ್ಮ ಒಂದು ಪರಿಶ್ರಮದ ಸಿನಿಮಾವನ್ನು ನಿಮ್ಮ ಮಡಲಿಗೆ ಹಾಕ್ತಾಯಿದ್ದೀವಿ. ಸೊ ಏಪ್ರಿಲ್ 5ನೇ ತಾರೀಕು ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ. ನಮ್ಮ ಜೊತೆಯಲ್ಲಿ ನೀವಿರಬೇಕು, ನೀವಿದ್ದೀರಾ,
ಇರ್ತೀರಾ ಅಂತ ಅನ್ನೋವಂಥ ನಂಬಿಕೆ ಆಶೆ ನಮ್ಮದು ಅಷ್ಟೇ. ಥ್ಯಾಂಕ್ ಯು. ಸುನೀಲ್ ಸರ್, ಎಲ್ಲ ಪ್ರಶ್ನೆಗಳಿಗೆ 5ನೇ ತಾರೀಕು ಎಲ್ಲ ಕಾಯುವಿಕೆಗಳಿಗೆ ಉತ್ತರ ಹೌದು. ಸಿಗ್ತಾ ಇದೆ, ಏನು ಹೇಳ್ತೀರಿ? ನೀವು ಇಷ್ಟು ದಿವಸ ಸರ್ ಹೇಳ್ದಂಗೆ ನಾವು ಮ್ಯೂಟ್ ಆಗಿದ್ರು ನೀವು ಕೇಳ್ತಾನೆ ಇದ್ರಿ, ಸೊ ಅದೇ ನಮಗೆ ದೊಡ್ಡ ಶಕ್ತಿ. ಬಂದಿದ್ದೀವಿ ಫೈನಲಿ. ಸೊ ನೀವು ಇಮಿಡಿಯೇಟ್ಲಿ ಬುಕ್ ಮೈ ಶೋ ಓಪನ್ ಮಾಡಿ ಬುಕ್ ಮಾಡಿದ್ರೆ ನಾವು ಥಿಯೇಟ್ರ್ ವಿಸಿಟ್ ಮಾಡ್ತಿರ್ತೀವಿ. ಸೊ ನಿಮ್ಮನ್ನೂ ವಿಸಿಟ್ ಮಾಡ್ತೀವಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ಈ ಸಿನಿಮಾ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್, ನೀವು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಸಿನಿಮಾ ಇದು. ಅಂದರೆ ಸೌಂಡ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಆ ವಿಜುವಲ್ ಕ್ವಾಲಿಟಿ ಆಗಿರ್ಬೋದು, ಅವು ಸ್ಮಾಲ್ ಸ್ಕ್ರೀನಲ್ಲಿ ನೋಡೋ ಅಂಥದ್ದಲ್ಲ. ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗಲೇ ಖುಷಿ ಆಗುತ್ತೆ ನಮ್ಗೆ. ಅಂದರೆ ನಾವು ಏನು ಅಂದ್ಕೊಂಡಿದ್ವಿ ಆ ಫೈನಲ್ ಔಟ್ಪುಟ್ ತೋರಿಸ್ತಾ ಇದೀವಿ ಅಂತ. ಸೊ ಪ್ಲೀಸ್ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಮತ್ತೆ ನಾವೆಲ್ಲರೂ ಕೂಡ ಸಕ್ಸಸ್ ಮೀಟಲ್ಲಿ ಸೇರೋಣ ಅಂತ ಹೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ರಿಗೂ ಕೂಡ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಸ್ಪೆಷಾಲಿಟೀಸ್ ಇರೋ ಸಿನಿಮಾ ಅವತಾರ ಪುರುಷ 2. ಇಷ್ಟು ದಿನ ನೀವೆಲ್ಲರೂ ಕೂಡ ಕೇಳ್ತೀರಿ ಯಾವಾಗ ಅಂತ. ಫೈನಲಿ ಇದೇ ಏಪ್ರಿಲ್ 5ನೇ ತಾರೀಕು ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ, ಗೆಲ್ಸಿ, ಹರಸಿ, ಆರೈಸಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.